Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಜುಲೈ 7ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿ ಕವರ್ ಮಾಡ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಯಾವ್ದೆಲ್ಲ ಟಾಪಿಕ್ ಅನ್ನ ಕವರ್ ಮಾಡ್ತಿದೀವಿ ಈ ವಿಡಿಯೋದಲ್ಲಿ ಅಂತ ಹೇಳಿ ನೋಡೋಣ. ಚಾಂಪಾ ನೊಮ್ಯಾಡಿಕ್ ಕಮ್ಯುನಿಟಿ ಬಗ್ಗೆ ನೋಡ್ತೀವಿ, ಇದು ನ್ಯೂಸ್ ಅಲ್ಲಿ ಇದೆ. ಅದಾದ ನಂತರ INS ಮಹೇಂದ್ರಗಿರಿ ಬಗ್ಗೆ ನೋಡ್ತೇವೆ. ಮೂರನೆಯ ಟಾಪಿಕ್ ಆಗಿ ಮಹಾಬೋಧಿ ದೇವಸ್ಥಾನದ ಬಗ್ಗೆ ನೋಡ್ಬಿಟ್ಟು, ನಾಲ್ಕನೇದಾಗಿ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ 2026 ಇದನ್ನ ನೋಡ್ಬಿಟ್ಟು, ಕೊನೆಯ ಟಾಪಿಕ್ ಆಗಿ ಮಸಾಲಾ ಬಾಂಡ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಒಟ್ಟು ನಾವು 5 ಕಾನ್ಸೆಪ್ಟ್ ಗಳನ್ನ ಕವರ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಬಿಗಿನ್. ಮೊದಲನೇದಾಗ್ಬಿಟ್ಟು ಚಾಂಗ್ಪಾ ನೊಮ್ಯಾಡಿಕ್ ಟ್ರೈಬ್ಸ್. ಸೊ ಏನಿದು ಚಾಂಗ್ಪಾ ನೊಮ್ಯಾಡಿಕ್ ಕಮ್ಯುನಿಟಿ? ಯಾರು ಇವರು ಅಂತ ಹೇಳಿದ್ರೆ, ಇವರು ಟ್ರಾನ್ಸ್ ಹಿಮಾಲಯನ್ ರೀಜನ್ ಅಲ್ಲಿ ಚಾಂಗ್ತಾಂಗ್ ಅನ್ನುವಂತಹ ರೀಜನ್ ಇದೆ. ಚಾಂಗ್ತಾಂಗ್ ಅನ್ನುವಂತಹ ರೀಜನ್ ಇದೆ. ಅಲ್ಲಿ ಇರುವಂತಹ ಟ್ರೈಬಲ್ಸ್ ಈ ಒಂದು ಚಾಂಗ್ಪಾ ನೊಮ್ಯಾಡಿಕ್ ಟ್ರೈಬ್ಸ್. ಸೊ ನೊಮ್ಯಾಡಿಕ್ ಅಂದ್ರೆ ಏನು? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೂವ್ ಮಾಡ್ತಾರಲ್ವಾ, ಅಂದ್ರೆ ಟ್ರಾವೆಲ್ ಮಾಡ್ತಾರೆ ತಮ್ಮ ಕಸುಬಿಗಾಗಿ, ಕರೆಕ್ಟ್ ಅಲ್ವಾ? ಒಂದು ಕಡೆ ಸೆಟಲ್ ಆಗಲ್ಲ, ನಮ್ಗಳ ತರ ಒಂದ್ ಕಡೆ ಇದ್ದು ತಮ್ಮ ದಿನನಿತ್ಯದ ಆಡಳಿತವನ್ನ ನಡೆಸೋದಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಬರ್ತಾರೆ. ಅವರನ್ನ ನಾವು ನೊಮ್ಯಾಡಿಕ್ ಕಮ್ಯುನಿಟಿ ಅಂತ ಹೇಳಿ ಕರೀತೇವೆ, ಕರೆಕ್ಟಾ? ಸೊ ಇವರು ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್. ಯಾಕೆ ಸೆಮಿ ಅಂತ ಹೇಳಿದ್ರೆ, ಇವರಲ್ಲಿ 2 ಗುಂಪುಗಳನ್ನ ನಾವು ಕಾಣಬಹುದಾಗತ್ತೆ. ಮೊದಲನೆಯ ಗುಂಪು ಬಂದ್ಬಿಟ್ಟು ಫಾಲ್ಪ್, ಎರಡನೆಯ ಗುಂಪು ಬಂದ್ಬಿಟ್ಟು ಫಾಂಗ್ಪಾ. ಫಾಂಗ್ಪಾ ಮೊದಲನೆಯ ಗುಂಪು ಫಾಲ್ಪಾ, ಎರಡನೆಯ ಗುಂಪು ಫಾಂಗ್ಪಾ. ಈ ಮೊದಲನೆಯ ಗುಂಪು ಏನಿದೆ ಅಲ್ವಾ ಫಾಲ್ಪಾ, ಇವರು ನೊಮ್ಯಾಡಿಕ್ಸ್, ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾರೆ. ಈ ಫಾಂಗ್ಪಾ ಇದೆ ಅಲ್ಲ, ಇವರು ಸೆಟಲ್ಡ್. ಅಂದ್ರೆ ಈ ಚಾಂಗ ಕಮ್ಯುನಿಟಿಯಲ್ಲೇನೆ ನೊಮ್ಯಾಡಿಕ್ ಮತ್ತೆ ಸೆಟಲ್ಡ್ ಇಬ್ರು ಇರುವಂತಹ ಒಂದು ಕಮ್ಯುನಿಟಿಯನ್ನ ನೋಡ್ತೀವಲ್ವಾ, ಅದಕ್ಕೆ ಇವರನ್ನ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಅಂತ ಹೇಳಿ ಕರೀತೇವೆ. ಅಫಿಷಿಯಲ್ ಆಗಿ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡರ್ ಅಲ್ಲಿ ಗವರ್ಮೆಂಟ್ ಅಲ್ಲಿ ಲಿಸ್ಟ್ ಮಾಡಲಾಗಿದೆ. ಇವರನ್ನ PVTG ಗ್ರೂಪ್ ಅಲ್ಲಿ ಬರೋದಿಲ್ಲ, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡರ್ ಅಲ್ಲಿ ಬರ್ತಾರೆ. ಫೇಮಸ್ ಆಗಿ ಪಶ್ಚಿಮ ಗೋಟ್ ಇದೆ ಅಲ್ಲ, ಪಶ್ಚಿಮ ಶಾಲ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಪಶ್ಚಿಮ ಗೋಟ್ ಯೂಸ್ ಮಾಡ್ತಾರಲ್ವಾ, ಅದನ್ನ ವೇರ್ ಮಾಡುವಂತಹ ವ್ಯವಹಾರವನ್ನ ಇವರು ಮಾಡ್ತಾರೆ. ಅಂದ್ರೆ ಆ ರೀತಿಯಾದಂತಹ ಪಶ್ಚಿಮ ಕುರಿಯನ್ನ ಇವರು ಸಾಕ್ತಾರೆ. ಅಂಡ್ ಈ ಚಾಂಪಾ ಕಮ್ಯುನಿಟಿ ಮೇಜರ್ ಆಗಿ ಫೆಸ್ಟಿವಲ್ಸ್ ಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ. ಮೇನ್ ಆಗಿ ಇವರು ಪ್ಯೂರಿಫೈಯಿಂಗ್ ಫೆಸ್ಟಿವಲ್ ಅಂತ ಹೇಳಿ ಮಾಡ್ತಾರೆ. ಪ್ಯೂರಿಫೈಯಿಂಗ್ ಫೆಸ್ಟಿವಲ್ ಅಂತ ಹೇಳಿ ಈ ಸಮಯದಲ್ಲಿ ಅವರು ಪದ್ಮ ಸಂಭವ ಅನ್ನುವಂತಹ ದೇವರಿಗೆ ಆಫರಿಂಗ್ಸ್ ನ ಮಾಡ್ತಾರೆ, ಫುಡ್ ಅನ್ನ ಆಫರ್ ಮಾಡ್ತಾರೆ. ಓಕೆನಾ? ಮತ್ತೆ ಅನದರ್ ಇನ್ನೊಂದು ಫೇಮಸ್ ಫೆಸ್ಟಿವಲ್ ಯಾವುದು ಅಂತ ಹೇಳಿದ್ರೆ ತಾಂಗ್ಪೆ ಚೋವಾ. ತಾಂಗ್ಪೆ ಚೋವಾ ಅನ್ನುವಂತಹ ಇನ್ನೊಂದು ಫೆಸ್ಟಿವಲ್ ನ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಯೂಶಲಿ ಈ ಒಂದು ಫೆಸ್ಟಿವಲ್ ನ, ಅಂದ್ರೆ ನಮ್ಮ ಇಂಡಿಯನ್ ಕ್ಯಾಲೆಂಡರ್ ಏನಿದೆ ಅಲ್ವಾ, ಆ ಕ್ಯಾಲೆಂಡರ್ ನ ಮೊದಲ ತಿಂಗಳು, ಲೂನಾರ್ ಕ್ಯಾಲೆಂಡರ್ ನ ಮೊದಲ ತಿಂಗಳ 15th ಡೇ ಅಲ್ಲಿ ಈ ಒಂದು ಫೆಸ್ಟಿವಲ್ ನ, ತಾಂಗ್ಪೆ ಚೋವಾ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇದಿಷ್ಟು ಚಾಂಗ್ಪಾ ಕಮ್ಯುನಿಟಿ ರಿಲೇಟೆಡ್. ಸೊ ಇದ್ರ ಮೇಲೆ ಒಂದು ಕ್ವಶನ್ ನ ನೋಡ್ಕೊಳ್ಳೋಣ. With reference to the Changpa community of India, consider the following. First one, they are semi-nomadic community found in Western Ghats. Western Ghats ಅಲ್ಲ, ಎಲ್ಲಿ ಇರೋದು ಇವರು? ಟ್ರಾನ್ಸ್ ಹಿಮಾಲಯನ್ ರೀಜನ್ ಅಲ್ಲಿ, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರೋದಿಲ್ಲ. ನೆಕ್ಸ್ಟ್, ಅಂಡ್ ಆಲ್ಸೋ ನೀವಿಲ್ಲಿ ನೋಡಬಹುದು ಚಾಂಗ್ಪಾ, ಹೆಸರಲ್ಲೇ ಹೇಳ್ಬೋದಲ್ವಾ, ಚಾಂಗ್ಪಾ. ಈ ರೀತಿಯಾದಂತಹ ಪ್ರೊನೌನ್ಸಿಯೇಷನ್ಸ್ ನ, ಈ ರೀತಿಯಾದಂತಹ ವರ್ಡ್ಸ್ ಗಳನ್ನ ನಾವು ಯೂಸ್ ಮಾಡೋದೇ ಹಿಮಾಲಯನ್ ರೀಜನ್ ಅಲ್ಲಿ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಸೆಕೆಂಡ್ ಒನ್, ದೇ ರೇರ್ ದ ವರ್ಡ್ ಫೇಮಸ್ ಪಶ್ಚಿಮ ಘಾಟ್, ಇದು ಕೂಡ ಕರೆಕ್ಟ್. ನೆಕ್ಸ್ಟ್, ದೇರ್ ಟ್ರೆಡಿಷನಲ್ ಕಾನಿಕಲ್ ಟೆಂಟ್ಸ್ ಆರ್ ನೋನ್ ಆಸ್ ರೆಬೋ, ಇದು ಸರಿಯಾದ ಉತ್ತರ. ನಾವಿಲ್ಲಿ ಹಿಂದಿನ ಸ್ಲೈಡ್ ಅಲ್ಲಿ ನೋಡ್ಕೊಂಡ್ರೆ, ಅವರು ಎಲ್ಲಿ ಇರ್ತಾರಲ್ವಾ ಅಲ್ಲಿ ಯಾಕೆ ಸ್ಕಿನ್ ಟೆಂಟ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಯಾಕಿದೆಯಲ್ಲ ಅದ್ರ ಸ್ಕಿನ್ನಿನ ಟೆಂಟ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಯೂಶಲಿ ಅದು ಕೋನಿಕಲ್ ಶೇಪ್ ಅಲ್ಲಿ ಇರುತ್ತೆ, ಅದನ್ನ ರೆಬೋ ಅಂತ ಹೇಳ್ಬಿಟ್ಟು ಕರೆಯಲಾಗತ್ತೆ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್.
ಸೊ ಆನ್ಸರ್ ಬಂದು 213 only is the right answer for this particular question. ನೆಕ್ಸ್ಟ್ INS ಮಹೇಂದ್ರಗಿರಿ ಬಗ್ಗೆ ನೋಡ್ಕೊಳ್ಳೋಣ. INS ಮಹೇಂದ್ರಗಿರಿ ಇಂಡಿಯನ್ ನೇವಿ ಇಂಡಿಜಿನಿಯಸ್ ಆಗಿ ಪ್ರಿಪೇರ್ ಮಾಡಿರುವಂತಹ INS ಮಹೇಂದ್ರಗಿರಿಯನ್ನ ಈಗ INS ಮಹೇಂದ್ರಗಿರಿ ಸ್ಟೆಲ್ತ್ ಫ್ರಿಗೇಟ್ ನ ಜುಲೈ 11ನೇ ತಾರೀಕು ವಿಶಾಖಪಟ್ಟಣಂನಲ್ಲಿ ಡೆಪ್ಲಾಯ್ ಮಾಡಬೇಕು ಅಂತ ಹೇಳಿ ತಯಾರಿಯನ್ನ ನಡೆಸ್ತಾ ಇದೆ. ಅದಕ್ಕೋಸ್ಕರ INS ಮಹೇಂದ್ರಗಿರಿ ನ್ಯೂಸ್ ಅಲ್ಲಿದೆ. ಸೊ ಇದು ಪ್ರಾಜೆಕ್ಟ್ 17A ಪ್ರಾಜೆಕ್ಟ್ 17A ನೀಲಗಿರಿ ಕ್ಲಾಸಸ್ ಕರೆಕ್ಟ್ ಅಲ್ವಾ? ಪ್ರಾಜೆಕ್ಟ್ 17A ನೀಲಗಿರಿ ಕ್ಲಾಸ್ನ 6ನೇ ಅಡಿಷನ್ ಈ ಒಂದು ಶಿಪ್. ಸೊ ಇದನ್ನ ಡಿಸೈನ್ ಮಾಡಿರೋದು ವಾರ್ಶಿಪ್ ಡಿಸೈನ್ ಬ್ಯೂರೋ. ವಾರ್ಶಿಪ್ ಡಿಸೈನ್ ಬ್ಯೂರೋ ಅಂಡ್ ಇವರು ಡಿಸೈನ್ ಮಾಡಿರೋದು, ಇದನ್ನ ಬಿಲ್ಡ್ ಮಾಡಿರೋದು ಮುಂಬೈ ಬೇಸ್ ಅಲ್ಲಿರುವಂತಹ ಅಂದ್ರೆ ಮುಂಬೈಯಲ್ಲಿರುವಂತಹ ಮಜಗಾವನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅವರು ಇದನ್ನ ಬಿಲ್ಡ್ ಮಾಡಿದ್ದಾರೆ. ಇದು ಕಂಬೈನ್ ಡೀಸೆಲ್ ಅಥವಾ ಗ್ಯಾಸ್ ಪ್ರಪಲ್ಷನ್ ಪ್ಲಾಂಟ್ ಅನ್ನ ಕಾನ್ಫಿಗರೇಷನ್ ಮಾಡ್ಕೊಂಡಿದೆ. ಸೊ ಇದು ಕಂಟ್ರೋಲೆಬಲ್ ಪಿಚ್ ಪ್ರೊಪೆಲ್ಲರ್ಸ್ ಡ್ರೈವ್ ಅನ್ನ ಮಾಡುತ್ತೆ ಆನ್ ಈಚ್ ಶಾಫ್ಟ್ ಆದಂಗೆ ಪ್ರೊಪಲ್ಷನ್ ಪ್ಲಾಂಟ್ಸ್ ಅನ್ನ ಕಾನ್ಫಿಗರೇಷನ್ ಮಾಡ್ಕೊಳ್ಳುತ್ತೆ. ಆಂಟಿ ಸರ್ಫೇಸ್, ಆಂಟಿ ಏರ್, ಆಂಟಿ ಸಬ್ಮರೈನ್ ವಾರ್ಫೇರ್ ಸಿಸ್ಟಮ್ ನ ಕಂಪ್ರೈಸ್ ಮಾಡೋ ತರ ಸೆನ್ಸರ್ಸ್ ನ ಇದರಲ್ಲಿ ಅಳವಡಿಸಲಾಗಿದೆ INS ಮಹೇಂದ್ರಗಿರಿಯಲ್ಲಿ. ಸೊ INS ಮಹೇಂದ್ರಗಿರಿ ಪ್ರಾಜೆಕ್ಟ್ 17A ಯ 6th ಕ್ಲಾಸ್ ಅಂತ ನಮಗ್ ಗೊತ್ತಾಯ್ತು, ಕರೆಕ್ಟ್ ಅಲ್ವಾ? ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸೂಟ್ ಆಗುವ ರೀತಿಯಲ್ಲಿ ಇದನ್ನ ತಯಾರಿಸಲಾಗಿದೆ. ಪವರ್ ಪ್ರೊಜೆಕ್ಷನ್, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್, ಮತ್ತೆ ಡಿಸಾಸ್ಟರ್ ರಿಲೈಫ್, ರಿಸರ್ಚ್ ಮತ್ತೆ ರೆಸ್ಕ್ಯೂ ಸಿಸ್ಟಮ್ಗೋಸ್ಕರ, ಸಸ್ಟೈನಬಲ್ ರೆವಿನ್ಯೂ ಮಿಷನ್ಸ್ ಗೋಸ್ಕರ ಇದನ್ನ ತಯಾರಿಸಲಾಗಿದೆ. ಇನ್ನು ಪ್ರಾಜೆಕ್ಟ್ 17A ಫ್ರಿಗೇಟ್ಸ್ ಅಂದ್ರೆ ಏನು? ಇದೊಂದು ವರ್ಸಟೈಲ್ ಮಲ್ಟಿ ಮಿಷನ್ ಪ್ಲಾಟ್ಫಾರ್ಮ್. ಅದಕ್ಕೋಸ್ಕರನೇ ಇದರಲ್ಲಿ 5 ಫ್ರಿಗೇಟ್ಸ್ ಗಳನ್ನ ನಾವು ನೋಡಬಹುದಾಗುತ್ತೆ. ಅದರಲ್ಲಿ 6 ಫ್ರಿಗೇಟ್ಸ್ ಗಳನ್ನ ನೋಡಬಹುದಾಗುತ್ತೆ. ಅದರಲ್ಲಿ 5 ಆಲ್ರೆಡಿ ಡೆಲಿವರ್ ಮಾಡಿದ್ದಾರೆ. ಯಾವ್ದೆಲ್ಲ ಅಂತ ಹೇಳಿದ್ರೆ INS ನೀಲಗಿರಿ, ಇದನ್ನು ಕೂಡ ಡೆಲಿವರ್ ಮಾಡಲಾಗಿದೆ. ನೆಕ್ಸ್ಟ್ INS ಹಿಮಗಿರಿ, ಇದನ್ನು ಕೂಡ ಡೆಲಿವರ್ ಮಾಡಲಾಗಿದೆ. ನೆಕ್ಸ್ಟ್ 3ನೇದು ಉದಯಗಿರಿ, ಇದು ಕೂಡ ಡೆಲಿವರ್ ಆಗಿದೆ. 4ನೇದು ಬಂದ್ಬಿಟ್ಟು ತಾರಗಿರಿ. 5ನೇದು ಬಂದ್ಬಿಟ್ಟು ವಿಂಧ್ಯಗಿರಿ. 6ನೇದು ಬಂದ್ಬಿಟ್ಟು ಈಗ ಇರುವಂತಹ ಮಹೇಂದ್ರಗಿರಿ. ಇದು ಅಂದ್ರೆ ಇದನ್ನ ಡೆಪ್ಲಾಯ್ ಮಾಡಿದ್ರೆ, ಡೆಲಿವರ್ ಮಾಡಿದ್ರೆ ಇಲ್ಲಿ ಇರುವಂತಹ ಪ್ರಾಜೆಕ್ಟ್ 17A ಅಲ್ಲಿ ಇರುವಂತಹ ಎಲ್ಲದನ್ನು ಕೂಡ ಡೆಲಿವರ್ ಮಾಡೋ ತರ ಆಗುತ್ತೆ. ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. What does CODOG propulsion system recently seen in news regarding INS ಮಹೇಂದ್ರಗಿರಿ? CODOG ಅಂತ ಹೇಳಿದ್ರೆ ಕಂಬೈನ್ಡ್ ಡೀಸೆಲ್ ಆರ್ ಗ್ಯಾಸ್. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟಾ? ಡಿಎಲ್ ಫ್ಯೂಯಲ್ ಇಂಜಿನ್ ಯೂಸಿಂಗ್ LNG ಅಂಡ್ ಡೀಸೆಲ್, ಇದು ರಾಂಗ್. ಸೆಕೆಂಡ್ ಒನ್, a combination of diesel engine for cruising and gas turbines for high speed, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್, a system where both diesel and gas turbines work simultaneously for maximum power ಗೋಸ್ಕರ ಅಲ್ಲ, ಕರೆಕ್ಟ್ ಅಲ್ವಾ? ಸೊ ಆನ್ಸರ್ ಬಂದು 2 only is the right answer. ನೆಕ್ಸ್ಟ್ ಟಾಪಿಕ್, ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್. ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಏನ್ಷಿಯಂಟ್ ಬುದ್ಧಿಸ್ಟ್ ದೇವಸ್ಥಾನ ಇದೆ. ಇದನ್ನ ಎಲ್ಲಿ ಇರೋದು ಈ ದೇವಸ್ಥಾನ? ಬಿಹಾರನ ಬೋಧಗಯಾದಲ್ಲಿ ಇರೋದು. ಇಲ್ಲೇ ಅಲ್ವಾ ಬುದ್ಧ ಅವರಿಗೆ ಎನ್ಲೈಟ್ಮೆಂಟ್ ಆಗಿದ್ದು. ಸೊ ಬೋಧಿ ವೃಕ್ಷವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಬೋಧಿ ವೃಕ್ಷವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಬುದ್ಧನ ಎನ್ಲೈಟ್ಮೆಂಟ್ ಆಗಿದ್ದು ಈ ಜಾಗದಲ್ಲಿ. ಅಂಡ್ ಇಲ್ಲಿ ನಿರಂಜನ ಅನ್ನುವಂತಹ ನದಿಯನ್ನ ನೋಡಬಹುದಾಗುತ್ತೆ. ನಿರಂಜನ ನದಿಯ ದಡದಲ್ಲಿ ಮಹಾಬೋಧಿ ದೇವಸ್ಥಾನ ಇದೆ. ನೆಕ್ಸ್ಟ್ 4 ಸೈಟ್ಸ್ ಗಳಿದೆ, ಕರೆಕ್ಟಾ? ಏನ್ ಸೈಟ್ಸ್? ಬುದ್ಧನ ಸೇಕ್ರೆಟ್ ಸೈಟ್ಸ್ ಅಲ್ಲಿ 4 ಸೈಟ್ಸ್ ಗಳಿದೆ,
ಕರೆಕ್ಟ್ ಅಲ್ವಾ? ಸೊ ಆ ಸೈಟ್ಸ್ ಗಳಲ್ಲಿ ಇದು ಕೂಡ ಒಂದೇ, ಅಂದ್ರೆ ಪವಿತ್ರ ಸ್ಥಳಗಳು ಅಂತ ಹೇಳಿ ಕರಿತೇವಲ್ವಾ, ಅದ್ರಲ್ಲಿ ಈ ಮಹಾಬೋಧಿ ದೇವಸ್ಥಾನದ ಸ್ಥಳ ಕೂಡ ಒಂದು. ಸೊ ಯಾವ್ದ್ಯಾವ್ದು 4 ಸ್ಥಳ ಅಂತ ಹೇಳಿದ್ರೆ, ಬೋಧಿ ಬುದ್ಧನ ಎನ್ಲೈನ್ಮೆಂಟ್ ಆಗಿದ್ದು ಬೋಧಿ ವೃಕ್ಷ, ಅದೇ ಮಹಾಬೋಧಿ ದೇವಸ್ಥಾನ. ಎರಡನೇದಾಗಿ ಲುಂಬಿನಿ, ಕರೆಕ್ಟ್ ಅಲ್ಲ? ಸೊ ಲುಂಬಿನಿ ಏನು, ಬುದ್ಧನ ಬರ್ತ್ ಪ್ಲೇಸ್, ಕರೆಕ್ಟಾ? ನೆಕ್ಸ್ಟ್ ಸಾರನಾಥ್. ಸೊ ಸಾರನಾಥ್ ಯಾಕೆ ಪವಿತ್ರವಾದ ಸ್ಥಳ? ಯಾಕೆ ಅಂತಂದ್ರೆ ಇಲ್ಲಿ ಮೊದಲ ಬುದ್ಧಿಸ್ಟ್ ಸೆರೆಮನ್ ಆಗುತ್ತಲ್ಲ, ಅದಕ್ಕೋಸ್ಕರ ಇದು ಪವಿತ್ರವಾದ ಸ್ಥಳ. ನೆಕ್ಸ್ಟ್ 4ನೇದಾಗಿ ಕುಶಿನಗರ್. ಕುಶಿನಗರ್ ಯಾಕೆ ಪವಿತ್ರವಾದ ಸ್ಥಳ? ಯಾಕಂದ್ರೆ ಬುದ್ಧನ ಮರಣ ಆಗಿದ್ದು ಅಥವಾ ಬುದ್ಧನ ಪರಿನಿರ್ವಾಣ ಆಗಿದ್ದು ಈ ಜಾಗದಲ್ಲೇನೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಈ 4 ಸ್ಥಳವನ್ನ ಮಹಾಬೋಧಿ, ಲುಂಬಿನಿ, ಸಾರನಾಥ, ಕುಶಿನಗರ್ ಇಷ್ಟನ್ನು ಕೂಡ ತುಂಬಾನೇ ಪವಿತ್ರ ಸ್ಥಳಗಳು ಬುದ್ಧಿಸ್ಟ್ ರಿಲಿಜಿಯನ್ಗೆ. ಅಂಡ್ ಒರಿಜಿನಲ್ ಆಗಿ ಈ ಟೆಂಪಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದು ಮೌರ್ಯನ್ ಎಂಪರರ್ ಟೈಮ್ ಅಲ್ಲಿ, ಬಿಕಾಸ್ ಮೌರ್ಯರ ಆಳ್ವಿಕೆಯ ಸಮಯದಲ್ಲಿ ಅಶೋಕನೇ ಅಲ್ವಾ ಹೆಚ್ಚಾಗಿ ಬುದ್ಧಿಸಂಗೆ ಮಹತ್ವವನ್ನ ಕೊಟ್ಟಿದ್ದು ಅಥವಾ ಒತ್ತನ್ನ ಕೊಟ್ಟಿದ್ದು. ಸೊ ಹಾಗಾಗಿ ಅಶೋಕನ ಸಮಯದಲ್ಲಿ ಈ ಟೆಂಪಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಲಾಗುತ್ತೆ 3ನೇ ಸೆಂಚುರಿಯ ಸಮಯದಲ್ಲಿ. ಈಗ ಅಟ್ ಪ್ರೆಸೆಂಟ್ ಇರುವಂತಹ ಸ್ಟ್ರಕ್ಚರ್ ನ ಮತ್ತೆ 5 ಮತ್ತೆ 6ನೇ ಸೆಂಚುರಿ AD ಸಮಯದಲ್ಲಿ ಗುಪ್ತಾ ಪೀರಿಯಡ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗುತ್ತೆ. ಈಗ ಅಟ್ ಪ್ರೆಸೆಂಟ್ ಇರೋ ಟೆಂಪಲ್ ಒರಿಜಿನಲ್ ಆಗಿ ಅಶೋಕ ಅವರು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಈಗ ಗುಪ್ತಾ ಪೀರಿಯಡ್ ಅಲ್ಲಿ ಈ ಟೆಂಪಲ್ ಅನ್ನ ರಿಸ್ಟೋರೇಷನ್ ಮಾಡಲಾಗುತ್ತೆ. ಅಂಡ್ ಅದಾದ ಮೇಲೆ ಮತ್ತೆ ಇದನ್ನ ಮಯನ್ಮಾರ್ ಬುದ್ಧಿಸ್ಟ್ ಮತ್ತೆ ಬ್ರಿಟಿಷ್ ಕೂಡ ಇದನ್ನ ರಿಸ್ಟೋರೇಷನ್ ಮಾಡಿರ್ತಾರೆ. ಬ್ರಿಟಿಷ್ ಅಲ್ಲಿ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು ಇದನ್ನ ಮತ್ತೆ ರಿಸ್ಟೋರೇಷನ್ ಮಾಡಿರ್ತಾರೆ. ನೆಕ್ಸ್ಟ್ ಇದನ್ನ 2002ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಸಲಾಗಿದೆ. ನೆಕ್ಸ್ಟ್ ಈ ದೇವಸ್ಥಾನ ಏನಿದೆ ಅಲ್ವಾ, ಈ ದೇವಸ್ಥಾನದ ಶ್ರೈನ್ ಅನ್ನ ಎಲ್ಲೋ ಸ್ಯಾಂಡ್ ಸ್ಟೋನ್ ಯೂಸ್ ಮಾಡಿ ಕಟ್ಟಲಾಗಿದೆ. ಅಂದ್ರೆ ಅಲ್ಲಿರುವಂತಹ ಸ್ಟ್ಯಾಚ್ಯೂ ಅನ್ನ ಎಲ್ಲೋ ಸ್ಯಾಂಡ್ ಸ್ಟೋನ್ ಇಂದ ಮಾಡಲಾಗಿದೆ. ಅಂಡ್ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಗ್ಲಾಸ್ ಸ್ಟ್ರಕ್ಚರ್ ಕೂಡ ಬಿಲ್ಡ್ ಮಾಡಿದ್ದಾರೆ. 2013ರಲ್ಲಿ ಅಪ್ಪರ್ ಪೋರ್ಷನ್ ನ ಕಾರ್ವ್ ಮಾಡ್ತಾ ಇದೆಯಲ್ಲ, ಈ ಅಪ್ಪರ್ ಪೋರ್ಷನ್ ನ ಕೆತ್ತನೆಯನ್ನ ಮಾಡಲಾಗತ್ತೆ. ಸೊ ಜೊತೆಗೆ ಕಾರ್ವರ್ಡ್ ವಿತ್ ಗೋಲ್ಡ್ ಗಿಫ್ಟ್ ಫ್ರಮ್ ದ ಕಿಂಗ್ ಅಂಡ್ ಡಿವೋಟೀಸ್ ಆಫ್ ದ ಥೈಲ್ಯಾಂಡ್. ಆ ಸಮಯದಲ್ಲಿ 2013ರಲ್ಲಿ ಕಾರ್ವಿಂಗ್ ಆಗ್ಬೇಕಾದ್ರೆ ಥೈಲ್ಯಾಂಡ್ ಮತ್ತೆ ಬೇರೆ ಬೇರೆ ರಾಜ್ಯದ ಕಡೆಯಿಂದ ಗೋಲ್ಡ್ ನ ಕೂಡ ಯೂಸ್ ಮಾಡಿ ಕಾರ್ವಿಂಗ್ ನ ಮಾಡಲಾಗಿದೆ. ಅದಕ್ಕೋಸ್ಕರ ಇದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಗ್ಲಾಸ್ ಸ್ಟ್ರಕ್ಚರ್ ಅನ್ನ ಮಾಡಲಾಗಿದೆ. ಸೊ ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. ಅರೇಂಜ್ ದ ಫಾಲೋಯಿಂಗ್ ಸೇಕ್ರೆಡ್ ಬುದ್ಧಿಸ್ಟ್ ಸೈಟ್ಸ್ ಇನ್ ಕ್ರಾನಾಲಜಿಕಲ್ ಆರ್ಡರ್ ಬುದ್ಧಾಸ್ ಲೈಫ್. ಸೊ ಮೊದಲಿಗೆ ಬುದ್ಧನ ಬರ್ತ್ ಪ್ಲೇಸ್, ಕರೆಕ್ಟ್ ಅಲ್ವಾ? ಯಾವುದು ಬುದ್ಧನ ಬರ್ತ್ ಪ್ಲೇಸ್? ಲುಂಬಿನಿ, ಕರೆಕ್ಟಾ? ನೆಕ್ಸ್ಟ್ ಸೆಕೆಂಡ್ನೇದಾಗಿ ಬುದ್ಧ ಅವ್ರಿಗೆ ಎನ್ಲೈಟ್ಮೆಂಟ್ ಆದ್ಮೇಲೆ ಅಲ್ವಾ ಅವ್ರು ಬೇರೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಬುದ್ಧನ ಎನ್ಲೈಟ್ಮೆಂಟ್ ಆಗಿದ್ದಂತಹ ಜಾಗ ಯಾವುದು? ಮಹಾಬೋಧಿ ಅಂದ್ರೆ ಬೋಧಗಾಯ, ಕರೆಕ್ಟ್ ಅಲ್ಲ? ನೆಕ್ಸ್ಟ್ 3ನೇದಾಗಿ ಸಾರನಾಥ ಅಂದ್ರೆ ಸೆರೆಮನ್ ಆಯ್ತಲ್ಲ ಅದು. 4ನೇದಾಗಿ ಪರಿನಿರ್ವಾಣ ಆದಂತಹ ಸ್ಥಳ. ಸೊ ಫಸ್ಟ್ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. ಲುಂಬಿನಿ, ಬೋಧಗಾಯ, ಸಾರನಾಥ ಮತ್ತೆ ಕುಶಿನಗರ್. ನೆಕ್ಸ್ಟ್ 4ನೇದು ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ 2026. ಇಂಡಿಯಾದ ರ್ಯಾಂಕಿಂಗ್ ಈ ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ 2026 ಅಲ್ಲಿ ಮತ್ತೆ ಡಿಕ್ಲೈನ್ ಆಗಿದೆ. 2025ರಲ್ಲಿ 124ನೆಯ ಸ್ಥಾನದಲ್ಲಿತ್ತು, ಈಗ 125ನೆಯ ಪೊಸಿಷನ್ಗೆ ಬಂದಿರೋದನ್ನ ನಾವು ಕಾಣಬಹುದಾಗುತ್ತೆ. ಸೊ ಇದು ಡ್ರಾಪ್ ಆಗಿರೋದನ್ನ ನೋಡಬಹುದು ಕಂಪೇರ್ ಟು ಪ್ರೀವಿಯಸ್ ಇಯರ್. ಇದೊಂದು ಕಂಪ್ರಹೆನ್ಸಿವ್ ಪಾಸ್ಪೋರ್ಟ್ ರ್ಯಾಂಕಿಂಗ್ ಮೆಷರ್ಸ್, ಲೈಕ್ ಈವನ್ ಇಟ್ ಕವರ್ಸ್ ಯಾವ್ದೆಲ್ಲ ಈವನ್ ವೀಸಾ ಫ್ರೀ ಕಂಟ್ರೀಸ್ ಇರುತ್ತೆ ಅದನ್ನು ಕೂಡ ಇದು ಕವರ್ ಮಾಡುತ್ತೆ. ಸೊ ಇದನ್ನ ಪಬ್ಲಿಷ್ ಮಾಡೋದು ರೆಸಿಡೆನ್ಸ್ ಅಂಡ್ ಸಿಟಿಸನ್ಶಿಪ್ ಅಡ್ವೈಸರಿ ಫಾರ್ಮ್ ಗ್ಲೋಬಲ್ ಸಿಟಿಸನ್ ಸೊಲ್ಯೂಷನ್, ಇವರು ಪಬ್ಲಿಷ್ ನ ಮಾಡ್ತಾರೆ. ಒಟ್ಟು 3 ಕೆಟಗರಿಯನ್ನ ಯೂಸ್ ಮಾಡಿಬಿಟ್ಟು ಪಬ್ಲಿಷ್ ಅನ್ನ ಮಾಡಲಾಗುತ್ತೆ. ಇದರಲ್ಲಿ ಒಂದು ಮೊಬಿಲಿಟಿ, ಇನ್ವೆಸ್ಟ್ಮೆಂಟ್, ಕ್ವಾಲಿಟಿ ಆಫ್ ಲಿವಿಂಗ್, ಈ ರೀತಿಯಾದಂತಹ 3 ಪಿಲ್ಲರ್ಸ್ ಗಳನ್ನ ಯೂಸ್ ಮಾಡಲಾಗುತ್ತೆ. ಸೊ
ಮೊಬಿಲಿಟಿ ಎನ್ಹಾನ್ಸ್ ಮೊಬಿಲಿಟಿ ಹೈಯೆಸ್ಟ್ ವೇಟೇಜ್ 50%. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ 25%, ಕ್ವಾಲಿಟಿ ಆಫ್ ಲಿವಿಂಗ್ ಬಂದು 25%. ಸೊ ಇದಕ್ಕೆ ಫಂಡಿಂಗ್ ಅನ್ನ ಯಾರು ಮಾಡ್ತಾರೆ, ಸಪೋರ್ಟ್ ಅನ್ನ ಯಾರು ಮಾಡ್ತಾರೆ, ಅಥವಾ ಇದು ಡೇಟಾ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ವರ್ಲ್ಡ್ ಬ್ಯಾಂಕ್, ವರ್ಲ್ಡ್ ಎಕನಾಮಿಕ್ ಫೋರಂ, ಸಸ್ಟೈನಬಲ್ ಡೆವಲಪ್ಮೆಂಟ್ ಈ ರೀತಿಯಾದಂತಹ ಐ ಲೆವೆಲ್ ಆರ್ಗನೈಸೇಷನ್ಸ್ ಇಂದ ಡೇಟಾವನ್ನ ತಗೊಂಡ್ಬಿಟ್ಟು ಈ ಒಂದು ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನ ತಯಾರನ್ನ ಮಾಡಲಾಗುತ್ತೆ. ಸೊ ಇದೊಂದು ಸ್ಟ್ರಾಂಗೆಸ್ಟ್ ಸೊ ಇದರ ಪ್ರಕಾರ ಯಾವ್ದೆಲ್ಲ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಕಂಟ್ರೀಸ್ ಇದೆ ಅಂತ ಹೇಳಿದ್ರೆ, ಮೊದಲನೇ ಪ್ಲೇಸ್ ಅಲ್ಲಿ ಸ್ವೀಡನ್ ಇದೆ, ಎರಡನೇ ಪ್ಲೇಸ್ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್, ಮೂರನೇ ಪ್ಲೇಸ್ ಅಲ್ಲಿ ಫಿನ್ಲ್ಯಾಂಡ್ ಇದೆ. ಸೊ ಟಾಪ್ 3 ಅಲ್ಲಿ ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಫಿನ್ಲ್ಯಾಂಡ್ ಇದೆ. ಓಕೆನಾ. ನೆಕ್ಸ್ಟ್ ಫಿನ್ಲ್ಯಾಂಡ್ ಆದ್ಮೇಲೆ ಜರ್ಮನ್, ಡೆನ್ಮಾರ್ಕ್ ಮತ್ತೆ ನೆದರ್ಲ್ಯಾಂಡ್ ಒಂದೇ ಪೊಸಿಷನ್ ಅಲ್ಲಿ ಇರೋದನ್ನ ನಾವು ನೋಡಬಹುದಾಗುತ್ತೆ. ಇಂಡಿಯಾ 125ನೆಯ ಪೊಸಿಷನ್ ಅಲ್ಲಿ ಇದೆ ಈ ಸಲ. ಸೊ ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ ದ ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್. ಇಟ್ ಪಬ್ಲಿಷ್ಡ್ ಬೈ ವರ್ಲ್ಡ್ ಎಕನಾಮಿಕ್ ಫೋರಂ. ಅಲ್ಲ, ಇದು ವರ್ಲ್ಡ್ ಎಕನಾಮಿಕ್ ಫೋರಂ ಇಂದ ಪಬ್ಲಿಷ್ ಮಾಡಲ್ಲ. ಸೊ ಫಸ್ಟ್ ಆಪ್ಷನ್ ರಾಂಗ್ ಅಂದ್ರೆ ಎ ಮತ್ತೆ ಬಿ ಅನ್ನ ಎಲಿಮಿನೇಟ್ ಮಾಡಬಹುದು. ನೆಕ್ಸ್ಟ್, ಇಟ್ ಮೆಷರ್ ಪಾಸ್ಪೋರ್ಟ್ ಸಾಲ್ನಿ ಬೇಸ್ಡ್ ಆನ್ ವೀಸಾ ಫ್ರೀ ಆಕ್ಸೆಸ್ ಡೆಸ್ಟಿನೇಷನ್. ಬರೀ ಅದು ಒಂದನ್ನೇ ಕನ್ಸಿಡರ್ ಮಾಡೋದರ, ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದೆ ಅಷ್ಟೇ. ನೆಕ್ಸ್ಟ್, ಇಂಡಿಯಾ ಇಸ್ ಕರೆಂಟ್ಲಿ ರ್ಯಾಂಕ್ಡ್ 125th ಇನ್ ದ 2026 ಇಂಡೆಕ್ಸ್. ಥರ್ಡ್ ಆಪ್ಷನ್ ಕರೆಕ್ಟ್. ಸೊ ಆನ್ಸರ್ ಬಂದು 3 only is the right answer. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಮಸಾಲಾ ಬಾಂಡ್ ಬಗ್ಗೆ ನೋಡೋಣ. ಸೊ ಏನಿದು ಮಸಾಲಾ ಬಾಂಡ್? ಸೊ ಮಸಾಲಾ ಬಾಂಡ್ ಅಂತ ಹೇಳಿದ್ರೆ ಇಂಡಿಯನ್ಸ್ ಅಂದ್ರೆ ಇಂಡಿಯನ್ ರೀಜನ್ ಏನಿದೆ, ಸೊ ಈ ಇಂಡಿಯನ್ಸ್ ಹೊರಗಡೆ ಇರ್ತಾರಲ್ವಾ, ಇಂಡಿಯಾದಿಂದ ಹೊರಗಡೆ, ಅವ್ರಿಗೋಸ್ಕರ ಇಂಡಿಯನ್ ರುಪಿ ಡಾಮಿನೇಟೆಡ್ ಅಲ್ಲಿ ಕೊಡ್ತಿರುವಂತಹ ಬಾಂಡೇ ಮಸಾಲಾ ಬಾಂಡ್. 2013ರಲ್ಲಿ ಮೊದಲ ಬಾರಿಯಾಗಿ ಇದನ್ನ ವರ್ಲ್ಡ್ ಬ್ಯಾಂಕ್ ಮೊದಲ ಬಾರಿ ಮಸಾಲಾ ಬಾಂಡ್ ಅನ್ನ ಇಶ್ಯೂ ಮಾಡುತ್ತೆ. ಸೊ ಯಾಕೆ ಇಶ್ಯೂ ಮಾಡುತ್ತೆ ಅಂದ್ರೆ ಆಸ್ ಅ ಪಾರ್ಟ್ ಆಫ್ $2 billion ಆಫ್ಶೋರ್ ರುಪಿ ಪ್ರೋಗ್ರಾಮ್. $2 billion ಆಫ್ಶೋರ್ ರುಪಿ ಪ್ರೋಗ್ರಾಮ್ ನ ಮಾಡ್ತಾ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ಮಸಾಲಾ ಬಾಂಡ್ ಅನ್ನ 2013 ಅಲ್ಲಿ ರಿಲೀಸ್ ಮಾಡ್ತಾರೆ. 2013 ಅಲ್ಲಿ ರಿಲೀಸ್ ಆದ್ಮೇಲೆ ಸೊ ಯಾರೆಲ್ಲ ಮಸಾಲಾ ಬಾಂಡ್ ಅನ್ನ ತಗೋಬಹುದು ಅಂತ ಹೇಳಿದ್ರೆ, ಮಸಾಲಾ ಬಾಂಡ್ ಅನ್ನ ಈವನ್ ಇಂಡಿಯನ್ಸ್ ಮತ್ತೆ ಔಟ್ಸೈಡ್ ಆಫ್ ದ ಇಂಡಿಯನ್ಸ್ ಕೂಡ ಪರ್ಚೇಸ್ ನ ಮಾಡಬಹುದು, ಅಂದ್ರೆ ಅದರಲ್ಲಿ ಇನ್ವೆಸ್ಟ್ ನ ಮಾಡಬಹುದು. ಸೊ ಮೆಚುರಿಟಿ ಪೀರಿಯಡ್ ಯಾವಾಗ ಅಂತ ಹೇಳಿದ್ರೆ, ಯೂಶಲಿ ಮೆಚುರಿಟಿ ಪೀರಿಯಡ್ ಬಾಂಡ್ ನ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಏನಾದ್ರು ಬಾಂಡ್ 15 million ಬಾಂಡ್ ಇದ್ರೆ, ಸೊ 3 years ಬಾಂಡ್ ಇರುತ್ತೆ, ಮೆಚುರಿಟಿ 3 years. ಅದೇ ಕೇಸ್ ಅದಕ್ಕಿಂತ ಹೆಚ್ಚಾಗಿ ಲಾರ್ಜರ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ 5 years ಬಾಂಡ್ ಮೆಚುರಿಟಿ ಪೀರಿಯಡ್ ಇರುತ್ತೆ. ಆತರ ತುಂಬಾನೇ ಎಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾರೆ ಆ ರೀತಿ ಮೆಚುರಿಟಿ ಬೇಸ್ ಇರುತ್ತೆ. ಸೊ ಅಂಡ್ ಆಲ್ಸೋ ಇದನ್ನ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಇಬ್ರು ಕೂಡ ಇಶ್ಯೂ ಮಾಡಬಹುದು. ಯೂಶಲಿ ಈ ರೀತಿಯಾದಂತಹ ಮಸಾಲಾ ಬಾಂಡ್ ಅಮೌಂಟ್ ಅನ್ನ ಲ್ಯಾಂಡ್ ಬೈ ಮಾಡೋದಕ್ಕೆ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಗೆ ಮತ್ತೆ ರಿಯಲ್ ಎಸ್ಟೇಟ್ಗೆ ಯೂಸ್ ಮಾಡಬಹುದು. ಇದಿಷ್ಟು ಮಸಾಲಾ ಬಾಂಡ್ ನ ಬಗ್ಗೆ. ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ಮಸಾಲಾ ಬಾಂಡ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದೇ ಆರ್ ಡಾಲರ್ ಡಾಮಿನೇಟೆಡ್ ಬಾಂಡ್ಸ್ ಇಶ್ಯೂಡ್ ಬೈ ಇಂಡಿಯನ್ ಕಂಪನೀಸ್. ಇಂಡಿಯನ್ ಕಂಪನೀಸ್ ಅಲ್ಲ, ಡಾಲರ್ ಡಾಮಿನೇಟೆಡ್ ಅಲ್ಲ, ಇಂಡಿಯನ್ ಡಾಮಿನೇಟೆಡ್ ಅಮೌಂಟ್. ಕರೆಕ್ಟ್ ಅಲ್ಲ? ನೆಕ್ಸ್ಟ್, ದೇ ಕಲೆಕ್ಟ್ ದ ಇಶ್ಯೂರ್ ಫ್ರಮ್ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ fluctuations. ಇದು ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಆಪ್ಷನ್, ದ ಫಸ್ಟ್ ಮಸಾಲಾ ಬಾಂಡ್ ವರ್ ಇಶ್ಯೂಡ್ ಬೈ IMF. IMF ಅಲ್ಲ, ವರ್ಲ್ಡ್ ಬ್ಯಾಂಕ್. ಕರೆಕ್ಟ್ ಅಲ್ವಾ? ಸೊ ಆನ್ಸರ್ ಬಂದು 2 only is the right answer for this particular question. ಸೊ ಇದಿಷ್ಟು ಜುಲೈ 7th ಇದ್ದಂತಹ ಕರೆಂಟ್ ಅಫೇರ್ಸ್ ಬಗ್ಗೆ. ಜುಲೈ 7th ಆದ್ಮೇಲೆ 8th, 9th, 10th ಇಂದು ನಾಳೆ ಮತ್ತೆ ನಾಡಿದ್ದಿನ ವಿಡಿಯೋದಲ್ಲಿ ಕವರ್ ಮಾಡ್ಕೊಳ್ಳೋಣ. ಸೊ ಇನ್ನು ಉಳಿದಿರೋದನ್ನ ರೆಗ್ಯುಲರ್ ಆಗಿ ಮಾಡ್ಕೊಳ್ತಾ ಹೋಗೋಣ. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.